ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಹಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ನಮ್ಮ ಈ ವಾಹಿನಿ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ತಮಗೆಲ್ಲ ಗೊತ್ತಿರುವಂತೆ ಸಂಗ್ಯಾಬಾಳ್ಯ ಜೀವದ ಗೆಳೆಯರು ಇದ್ದರೂ ಕೂಡ ಬಸವಣ್ಣ ದೇವರ ಜಾತ್ರೆಗೆ ಹೋದಾಗ ಲಗಳಾರ ಮಣಿತನದ ಹೆಣ್ಣುಮಗಳು ಗಂಗಾನ ಕಂಡು ಮುಗಿದ ಅಂತ ಒಂದು ಸಂಗ್ಯಾ ಅವಳನ್ನು ಒಲಿಸಿಕೊಂಡು ಅವಳ ಕೂಡ ರಮಿಸಿದಾಗ ಅವಳ ಗಂಡ ಈರನ್ನ ವ್ಯಾಪಾರದಿಂದ ಮರಳಿ ಬಂದಾಗ ಅವ್ರ ಕೈ ಸಿಕ್ಕಾಗ ಯಾರಿಗೇ ಆಗಲಿ ತನ್ನ ಹೆಂಡತಿ ಕೂಡ ಬೇರೆ ಪರಪುರುಷ ಅದಾನ ಅಂತಂದ್ಕೂ ರೋಷ ಬರೋದು ಸಹಜಿಕನ. ಹೀಗಾಗಿ ರೋಷಗೊಂಡಂಥ ಈರನ್ನ ಏನು ಮಾಡಬೇಕು ಅಂತ ನೋಡ್ರೆ ಆತ ತಪ್ಪಿಸಿಕೊಂಡು ಹೋದಾಗ ಅವನ ಪಟಗ ಒಂದು ಸಿಕ್ಬಿಡ್ತೈತಿ. ತಮ್ಮಗೂಡ್ರ ಏನು ಮಾಡಬೇಕು ಯಾರಿಗೇ ಆದರೂ ಸಹಜಿಕ ನೋಡ್ರಿ. ಯಾಕಂದರೆ ಪ್ರತಿಯೊಬ್ಬರು ನನ್ನ ಹೆಂಡತಿ ನನ್ನ ಜೊತೆನೇ ಇರಬೇಕು ಅನ್ನೋಂಥ ಅಪೇಕ್ಷೆಗಳು ಸಹಜಿಕ. ಧರ್ಮಯುಕ್ತವಾಗಿ ಕಾಯ ವಾಚ ಮನಸ ಎಲ್ಲ ಗುರುಹಿರಿಯರ ಸಾಕ್ಷಿಯಾಗಿ ಕೈ ಹಿಡಿದು ಮನೆ ತುಂಬಿಸಿಕೊಂಡಂಥ ಹೆಂಡತಿ ಪರಪುರುಷನು ಕೂಡ ಅದಾಳ ಅಂತ ಅಂದ್ಕೊಳ್ಳಿ ಯಾರಿಗಾದರೂ ರೋಷ ಬರೋದು ಕನ್ನಡದ ಏನು ಮಾಡಲಿ ಅನ್ನುವಂಥ ಒಂದು ರೋಷದಿಂದ ಇವರನ್ನ ಕುಜಾಕತಾನ ತಮ್ಮಗಳ್ನ ಕರೆದ ಏನು ಮಾಡಕ್ಕ ಎಲ್ಲಿದ್ರಪ್ಪ ತಮ್ಮಗಳ್ರ ಈರ್ಪಕ್ಷಿ ಬಸವಂತ ಬರ್ಯಪ್ಪ ತಮ್ಮಗಳ ಈರ್ಪಕ್ಷಿ ಬಸವಂತ ಬರ್ಯಪ್ಪ ತಮ್ಮಗಳ ಎಲ್ಲಿದ್ರ ಲಘು ಬರ್ಯೋ ಅಣ್ಣನ ಧ್ವನಿ ಕೇಳಿದ ಕೂಡಲೇ ಈರ್ಪಕ್ಷಿ ಆತ ಹೊರದಾಗ ದುಡಿಯುವಂಥ ಒಂದು ಗಟ್ಟಿಮುಟ್ಟ ಅಂತ ಒಂದು ರೈತ ಕೃಷಿಕ ಮುಂದೆ ಬಸವಂತ ಪೈಲ್ವಾನ ಅವನು ಅಂಥವ್ರಿಗೆ ಅಣ್ಣನ ಧ್ವನಿ ಕೇಳಿಕೊಳ್ಳೆ ಬಂದುಬಿಡ್ತಾರೆ. ಯಾಕಪ್ಪ ನೀ ನನ್ನ ಅಮ್ಮನ್ನ ಕರೆಸಿದಿ, ಯಾಕಪ್ಪ ನೀ ನನ್ನ ಅಮ್ಮನ್ನ ಕರೆಸಿದ ಕಾರಣ ಏನು? ಇಬ್ಬರು ಅಣ್ಣ ತಮ್ಮ ಬಂದು ಆಜು ಬಾಜು ನಿಂತ ಕೂಡಲೇ ಇರಣ್ಣ ಏನಾಗೈತಿ ಹಿಂಗ್ಯಾಕೆ ನೀವು ರೋಷರಾಗದಿ? ಏನಪ್ಪ ತಮ್ಮ ಏನು ಹೇಳಿ, ನಿಮಗೆಲ್ಲ ಗೊತ್ತಿದ್ದನ ಹಿಂಗೆ ಎಂಥ ನಮ್ಮದು ಲಗಳಾರ ಮಣಿತಾನ ಹಿಂಗೆ ಆಗಿಬಿಡ್ತು ತಮ್ಮ. ತಲೆ ತಗ್ಗಿಸ್ದಂಗೆ ಮಾಡಿದಳು ಈಕಿ ಗಂಗಾ. ಏನು ಮಾಡಲಿ ಅಂತೇಳಿ ಅಣ್ಣ ನಮಗಾದರೂ ಅಷ್ಟ ರೋಷ ಐತು ಕರ. ಏನು ಮಾಡೋದಪ್ಪ ಅತ್ತಿಗೆ ಆಕೇನು ಅಂಥ ಮನುಷ್ಯಳಲ್ಲ ಕರೆ ನಮ್ಮ ದೈವ ನಮ್ಮ ಕೆಟ್ಟ ದೈವ ಅನ್ಸಾಕತೈತಿ. ಇಲ್ಲೂ ತಮ್ಮ ನನಗಂತೂ ಹೊಟ್ಟೆ ಖಾರ ಕಲಿಸಿದಂಗೆ ಆಕತಿ. ಏನು ಮಾಡಲಿ ಅಂಥೇಳಿ ನಂಗೆ ಮೈ ರಕ್ತ ಕುಜಾಕತೈತಿ ತಮ್ಮ. ಅಣ್ಣ ನೋಡು ಈಗ ಆದದ್ದು ಆಗಿ ಹೋಗೈತಿ, ಆದದ್ದು ಮಾನ ತಿರುಗಿ ತಗೊಳಕಂತೂ ಆಗೋದಿಲ್ಲ. ಎಷ್ಟೇ ಆದರೂ ನಮ್ಮ ಅತ್ತಿ ನಮ್ಮ ಮನೆತನಕ್ಕೆ ಕಲಂಕ ಹಚ್ಚಿ ಹೋಗ್ಬಿಟ್ಲು. ನಾವು ಎಷ್ಟಕ್ಕೆನ ನಮ್ಮ ತಾಯಿಗೆ ಜೋಪಾನ ಮಾಡ್ಕೊತ ಇದ್ವಿ. ಆಕೆ ತಾಯಿಗೆ ನಮಗೆ ತಾಯಿ ಪ್ರೀತಿ ಕೊಟ್ಟಕ್ಕೆ ಹಿಂಗೆ ಮಾಡಿದಕ್ಕೂ ನಮಗೂ ಮನಸ್ಸ ಕಸಕ್ಕಂತ ನೋಡೋಣ. ಅದಕ್ಕೆ ತಮ್ಮ ನನಗಂತೂ ಸಮಾಧಾನ ಇಲ್ಲ. ಏನು ಮಾಡಬೇಕು ಅನ್ನೋದು ನನಗೆ ತಿಳಿವಾತಾಗೈತಿ. ಆ ಸಂಜ್ಞಾನೇ ಬಿಡುವಂಗಿಲ್ಲ. ಯಾಕಂದ್ರೆ ನಮ್ಮ ಮಣಿತನಕನ ಕುಂದು ತಂದ ನನ್ನ ಮಗ ಅವ. ಅಣ್ಣನೇನು ಮಾತು ಕರೆಯೈತಿ, ಆದ್ರೆ ಒಮ್ಮೆಗೆ ದುಡುಕೋದು ಬ್ಯಾಡ ಅನ್ಸೈತಣ್ಣ. ಅಂದ್ರೆ ಏನು ತಮ್ಮ ನಿನ್ನ ಮಾತು ಬಸವಂತ? ನೋಡಣ್ಣ ನೀವು ನನಗಿಂತ ದೊಡ್ಡವ್ರದ್ರಿ. ಈಗ ನಾವು ಏನಾದರೂ ಒಂದು ಉಪಾಯ ಮಾಡ್ಬೇಕಂತಂದ್ರೆ ಈ ಒಮ್ಮೆಗೆ ಹೋಗಿ ಏನಾರ ಮಾಡಿದ್ವಿ ಅಂತಂದ್ರೆ ಅದು ಸರಿ ಅನಿಸೋದಿಲ್ಲ, ಬರೋಬ್ಬರಿ ಆಗೋದಿಲ್ಲ. ಯಾಕ ಸಂಗ್ಯಾಬಾಳ್ಯ ಇಬ್ಬರು ಮೊದಲಿಂದ ಜೀವದ ಗೆಳೆಯರ. ಅವರ ಹೇಳಿದಾರ ನೋಡು ತಮ್ಮ. ಹೌದು ನೋಡು, ಬಾರು ಬಾಳನ್ನ ಗೆಳೆಯ ಮಾರಿ ಕಾಣದೆ ನಾನು ಅರಗಡಿ ಇರಲಾರೆನು. ಗಿಂದಿಗಿ 3 ದಿವಸ ಆತೋ ನಿನ್ನ ನೋಡದ ಬಾರು ಬಾಳನ್ನ ಗೆಳೆಯ. ಹಿಂಗೆ ಒಬ್ರಿಗೊಬ್ಬರು ಜೀವಕ್ಕೆ ಜೀವ ಕೊಡುವಂಥವ್ರ ಇವತ್ತು ನಮ್ಮ ಕೈ ಹೆಂಗೆ ಸಿಕ್ಕಾರ ಅವರು? ಹೌದು ತಮ್ಮ, ನಿನ್ನ ಮಾತನು ಖರೆ ಐತಿ. ಖರೆ ಏನಾದರೂ ಒಂದು ಉಪಾಯ ಮಾಡಬೇಕು. ಏನಂತೀರ ಪಕ್ಷಿ? ಹೌದಣ್ಣ ನೋಡು ತಮ್ಮ ಬಸವಂತ ಹೇಳಿದ್ದು ಖರೆ ಐತಿ. ಖರೆ ಏನಾದರೂ ಉಪಾಯ ಮಾಡ್ಬೇಕಂತಂದ್ರೆ ಅವ್ನು ಸಂಜ್ಞಾನ ಹಿಡಿಬೇಕಾದ್ರೆ
ನಾವು ಮೊದಲು ಅವನ ಜೀವನದ ಗೆಳೆ ಅದಲ್ಲ ಹುರಕಡ್ಡಿ ಬಾಳೆ ಅವನು ನಾವು ಕೈಯಾಗ ತೊಗೊಂಡ್ಬಿಡೋಣ. ಹಾಂ 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 ಹಿಂಗಂತೀರಿ ತಮ್ಮಗೂಡ್ರ. ಹಾತಪ್ಪ ಏನು ಮಾಡ್ಬೇಕಂತೀರಿ, ನನಗಂತೂ ಏನೂ ತಿಳಿದಂಗೆ ಆಗೈತಿ. ಒಟ್ಟೆ ನನ್ನ ರಕ್ತ ಕಥ 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 ಕುದಿಯಾಕತ್ತೈತಿ. ಏನು ಮಾಡಲಿ? ಸ್ವಲ್ಪ ಶಾಂತನ ನೋಡು. ಅವ ಬಾಳ್ಯ ಸಂಗ್ಯಾ ಇಬ್ಬರು ಎಡ್ಡ ದೇಹ ಇದ್ರು ಒಂದೇ ಜೀವ ಇದ್ದಂಗೆ ಅದಾರ. ಹೌದು 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 ಕರೆ ಐತಿ. ಈಗ ನಾವು ಬಾಳ್ಯಾನ ಹೆಂಗಾರ ಮಾಡಿ ನಮ್ಮ ಕಡೆ ತಗೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾವು ಹಂಗೆ ಯಾಕಂದ್ರೆ ಸರಳ ನಮ್ಮ ಮನೆಗೆ ಕರೆದ್ರೆ ಬರೋದಿಲ್ಲ. ತಮ್ಮ ನಿನ್ನ ಮಾತು ಕರೆ ಐತಿ. ಹಂಗಾರೆ ಏನು ಮಾಡೋನು? ಈ ಬಾಳೆ ಏನವನ್ನ ಮೊದಲಿನಿಂದ ಈ ಗಾಂಟಿ ವೈದ್ಯಕೀಯ ಮಾಡ್ಕೊತ ಬಂದ ಅಂದ್ರೆ ತಮ್ಮ ನೋಡಪ್ಪ, ಈಗ ಏನು ದವಾಖಾನಿಗೆ ಹೋಗೋಕ್ಕಿಂತ ಮೊದಲು ನಮ್ಮ ಹಳ್ಳಿಯಾಗ ಏನು ಗಿಡಮೂಲಿಕೆ ಔಷಧ ಅದೆಲ್ಲ ಮಾಡ್ಕೊತ ಶಾಣೆ ಅದ ನಾವು. ಅದಕ್ಕೆ ನಾವೊಂದು ಏನಾದ್ರು ಉಪಾಯ ಮಾಡಿ ನಮ್ಮ ಅಣ್ಣಗೆ ಆರಾಮಿಲ್ಲ ಮತ್ತು ನಮ್ಮ ಅಣ್ಣಗೆ ಒಂದು ಔಷಧ ಕೊಡಬೇಕು, ಅದಕ್ಕೆ ನೀ ನಮ್ಮ ಮನೆಗೆ ಬರಬೇಕು ಅಂತ ಕೇಳ್ತೀವಿ. ಹಿಂಗಂದಿತ್ತಮ್ಮ. ಹೌದಣ್ಣ, ಮತ್ತೇನು ಮಾಡೋದು? ಹೆಂಗಾರ ಮಾಡಿ ಅವ್ನು ಕರ್ಕೊಂಡು ಬಂದು ಅವ್ನು ನಮ್ಮ ಬೆಲೆಗೆ ಹೋಗ್ಬೇಕು ನಾವು. ಅಂದ್ರೆ ಹೆಂಗಂದು ನೋಡಣ್ಣ, ನಾವು ಏನ ಹೇಳಿದ್ರು ಅವ್ನು ಕದಮ್ಮ ನಂಬುದಿಲ್ಲ ಅವ್ನು. ಯಾಕೆ ಮೊದಲ ನಾವಂದ್ರೆ ಎಲ್ಲರಿಗೂ ಒಂಥರ ಭಯ ಅಂಜಿಕೆ ಐತಿ. ಹಿಂಗಿದ್ದಾಗ ಅವ ಏನು ಮಾಡ್ತಾನಂದ್ರೆ ನಮ್ಮ ಮನೆಗೆ ಬರ್ಬೇಕಂತಂದ್ರೆ ಅವ ವಿಚಾರ ಮಾಡ್ತಾನೆ. ಹೌದು ತಮ್ಮ, ನಿನ್ನ ಮಾತು ಕರೆ ಐತಿ. ಆದ್ರೆ ಅವನ್ನ ತೊಗೊಂಡು ಬಂದು ಅವನ ಮುಂದೆ ಹಾಕ್ಕೊಂಡನ್ನು ನಾವು ಮುಂದೆ ಕೆಲಸ ಮಾಡಬೇಕು. ಸಂಜ್ಞಾನ ಅವನು ಬಿಡುವಂಗಿಲ್ಲ. ಹೌದಣ್ಣ, ನಿನ್ನ ಮಾತು ಕರೆ ಐತಿ. ಅದಕ್ಕೆ ಹೆಂಗೆ ಏನು ಉಪಾಯ ಮಾಡೋನು? ಇಲ್ಲಣ್ಣ, ಈಗ ನಾನು ಬಸವಂತ ಇಬ್ಬರು ಕೂಡಿಕೊಂಡು ಆ ಬಾಳನ ಮನೆಗೆ ಹೋತು. ಆ ಬಾಳನ ಮನೆಗೆ ಹೋಗಿ ಹಿಂಗೆ ಅಜ್ಜಿತ್ತಮ್ಮ ಇರ್ಪಕ್ಷಿ ಬಸವಂತನ ಇಬ್ಬರು ಕೂಡಿ ಹೋಗ್ತೀರಿ. ಹೋಗ್ತವಣ್ಣ. ಹೋಗಿ ಹೆಂಗಾರ ಮಾಡಿ ಅವಾಗ ಆಸೆ ಹಚ್ಚಿ ನಮ್ಮ ಅಣ್ಣಗೆ ಆರಾಮಿಲ್ಲಾಗಿತ್ತಪ್ಪ ಬಾಳಣ್ಣ, ನೀನು ವೈದ್ಯಕೀಯ ಮನುಷ್ಯ ಅದಿ, ಮತ್ತು ಹೆಂಗಾರ ಮಾಡಿ ನಮ್ಮ ಮನೆ ಮಠ ಬಂದ ನಮ್ಮ ಅಣ್ಣಗೆ ಔಷಧ ಕೊಡುವಂತೆ ಬಾರಪ್ಪ ಅಂಥೇಳಿ ಕರ್ಕೊಂಬರ್ತವಣ್ಣ. ಆತ ತಮ್ಮ ಮಾಡ್ರಿ. ನಾನು ಒಟ್ಟು ನನಗಂತೂ ಏನು ಬಾಯಲ್ಲಿ ಹೇಳೋದಪ್ಪ, ಅವನ ಸಂಜ್ಞಾನ ಏನು ಮಾಡಲಿ ಅಂಥೇಳಿ ಜೀವನದಿಂದ ಕಥ 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 ನಾತಿತ್ತು ರಕ್ತ. ಅಣ್ಣ ಕರೆ ಐತಿ, ನಿನ್ನ ಮಾತು ಕರೆ ಐತಿ. ಮಾಡೋನು ನನ್ನ ಮನೆಗೆ ಅಷ್ಟ ಐತಿ, ನಿನಗಟ್ಟ ಅಲ್ಲ. ನಮ್ಮ ಮನೆತನದ ಮಾಣ ಹೋಗೈತಿ. ಆ ಮಗನ ನಾವು ಬಿಡುವಂಗಿಲ್ಲ. ಅವನು ಇದು ರುಂಡನ ಕಡಿನು. ಆದ್ರೆ ಅದು ಮಾಡಬೇಕಂತಂದ್ರೆ ಇವ್ದ ಬಾಳ್ಯಾನ ನಮ್ಗೆ ಸಹಕಾರ ಬೇಕು. ಆ ಬಾಳ್ಯ ಇದ್ರನ ಮುಂದೆ ನಮಗೆ ಕೆಲಸ ಆಕತಿ. ಹಿಂಗಂದಿ ತಮ್ಮ. ಅದಕ್ಕೆ ಹೇಳಲ್ಲ ನೀ ಸುಮ್ಮನಿರು. ನಾನು ತಮ್ಮ ಇಬ್ಬರು ಅಂದರೆ ಬಸವಂತ ನಾನು ಇಬ್ಬರು ಹೋಗಿ ಬಾಳಣ್ಣನ ಹೊರಪ ರಮೇಶಿ ನಮ್ಮ ಮನೆಗೆ ಕರ್ಕೊಂಡು ಬರ್ತವೆ. ಕರ್ಕೊಂಡು ಬಂದ ನಂತರ ಏನು ಮಾತಾಡ್ತಿ ಮಾತಾಡೋಣ. ಒಟ್ಟಾರೆ ಅವಾಗ ಯಾತಕ್ಕೂ ಒಂದು ಐಬ್ ಹಚ್ಚದಂಗೆ ಕೆಲಸ ಮಾಡಬೇಕು. ಖರೆ ತಮ್ಮ, ನಿಮ್ಮ ಮಾತೂ ಕರೆ ಐತಿ. ಆ ಐಬ್ ಹಚ್ಚದಂಗೆ ಕೆಲಸ ಮಾಡೋನು. ಆದ್ರೆ ನಾನು ಇದರ ಹೊಟ್ಟೆದಾಗ ನಾವು ಇದ್ರಾಗ ಹಿಂದೆ ತೆಗಿಬಾರ್ದು ನೋಡು. ಹೆಂಗೆ ಹಿಂದೆ ತೆಗಿಯಾಕೆ ಬರ್ತೈತಣ್ಣ? ಅಲ್ಲ ನಿನಗೆ ಎಷ್ಟು ಇದೈತಿ, ನಮಗೂ ಅಷ್ಟು ರೋಷ ಐತಪ್ಪ. ನಾವು ಬಿಡುವಂಗಿಲ್ಲ. ಹೆಂಗಾರ ಮಾಡಿ ಇದನ್ನು ಮಾಡೋನು. ಮುಂದೇನು ಆಗ್ತೈತಿ ಆಗಲಿ. ಮತ್ತು ಏನು ಮಾಡೋದ? ನಮಗೂ ಐತಿ ಉಪ್ಪಾಕಾರ ತಿಂದ ಜೀವ ನಮ್ಮದ. ಹೆಂಗಾರ ಮಾಡಿ ಇವನ್ನ ಇದು ಕಲಾಸ ಮಾಡೋನು. ಹಂಗಾರ ತಮ್ಗೊಡ್ರ ನಾನು ಇಲ್ಲಿ ಮನ್ಯಾಗ ಇರ್ತೇನೆ. ನೀವು ಭಾಳ ನನ್ನ ಮನೆ ಹೋಗ್ರಿ. ಇಲ್ಲಿ ಮಂಗಳಾರಪೇಟೆಗೆ ಐತೆ ನಾವು ಮನೆ. ಹೌದು ತಮ್ಮ. ಆದ್ರೆ ಅವ ಭಾಳ ಜಾಪದ್ದವ. ಬಡವ ಇದ್ದರೂ ಕೂಡ ಅವಾಗ ಏನು ಗೊತ್ತೇನು, ಭಾಳ ಒಂದು ವಿಚಾರ ನಡೆಯುವಂಥ ಮನುಷ್ಯ ಅವ. ಬ್ರಾಹ್ಮಣ ಮನುಷ್ಯ ಅವ. ಅವನು ನಾವು ಬಲಿ ಹಾಕೋಬೇಕಂತಂದ್ರೆ ನಾವು ಹಂಚಿಕೆ ಮಾಡಬೇಕು. ಹೌದಲ್ಲೋ ತಮ್ಮ ವಿರೂಪಾಕ್ಷಿ? ಖರೆ ಐತಣ್ಣ,
ಅದರ ಜೋಡಿಗೇನ ನೋಡಿ ಬಡತನಕ್ಕೆ ಏನಾಕೈತೆ ಅಂದ್ರೆ ಮನುಷ್ಯಾಗ ಏನು ಬೇಕಾದ್ದು ಮಾಡಕ್ಕಸ್ತೈತಿ ಅದು ಹೊಟ್ಟೆ. ಯಾಕೆ ಹೊಟ್ಟೆ ಎಷ್ಟೈತಿ ಕರೇನ ಅದ ಮನುಷ್ಯನ ಏನು ಬೇಕಾದ್ದು ಮಾಡಕ್ಕಸ್ತೈತಿ ನೋಡಿ. ಹಿಂದಕ್ಕೆ ದೇವರ ಅವತ್ತರಿ ಮನುಷ್ಯ ಎರಡು ಕಣ್ಣು ಬೇಡ್ಯಾನು, ಎರಡು ಕಿವಿ ಬೇಡ್ಯಾನು, ಎರಡು ಕಾಲು ಬೇಡ್ಯಾನು, ಎರಡು ಕೈ ಬೇಡ್ಯಾನು. ನಂತರ ದೇವ್ರು ಇನ್ನೂ ಏನು ಕೊಡಲಿ ಅಂತ ಅಂದಾಗ ಬಾಯಿನೂ ಎರಡು ಕೊಡೋದು ಕೇಳಿತ. ತಮ್ಮ ಏನು ಬಾಯಿ ಅಡ್ಡಿದ್ರೆ ಹಂಗಲ್ಲೋ, ಒಂದು ಹೊಟ್ಟೆ ಐತಿ ಎರಡು ಬಾಯಿ, ಹಂಗೆ ಒಂದು ಬಾಯಿ ಕೊಟ್ಟಿದ್ದೀನಿ, ಒಂದು ಹೊಟ್ಟೆ ಕೊಟ್ಟಿದ್ದೀನಿ. ಅದನ್ನು ಒಂದು ಬಾಯಿಗೆ ಒಂದು ಹೊಟ್ಟೆ ತುಂಬಿಸ್ಕೊಂಡು ನೀ ಬದುಕಿ ಬಾ ಅಂತ ಹೇಳ. ಹಿಂಗೆ ನಿನ್ನ ಮಾತು ಕರೆ ಐತಿ. ಈಗಿನ ಕಾಲಕ್ಕೆ ಒಂದು ಹೊಟ್ಟೆ ತುಂಬಿಸ್ಕೋಬೇಕಾದ್ರೆ ರಾಮಾಕತಿ ಆಕತಿ. ನೀನು ಹೇಳಿದ ಕರೆ ಬಡತನ ಭಾಳ ಕೆಟ್ಟಪ್ಪ. ಹುರ್ಕಡ್ಲಿ ಬಾಳ್ಯ ಬಡವದಾನು, ಅವ್ನು ಏನಾರು ಆಸೆ ತೋರಿಸಿ ನಾವು ಮುಂದಿನ ಕೆಲಸ ಮಾಡೋನು. ತಮ್ಮ ಅಷ್ಟ ಮಾಡಿರಿ, ನಾನು ಮನ್ಯಾಗ ಕಾಯ್ತಿರ್ತೀನಿ, ನೀವು ಹೋಗಿ ಬರ್ರಿ.